ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀವಲ್ಲಿ, ನೀನು ಅಣ್ಣನ್ ಪ್ರೀತಿಸ್ತಾ ಇದ್ದಾಗ ಏನೆಲ್ಲ ನೆಪ ಮಾಡ್ಕೊಂಡು ನಮ್ಮನೆಗೆ ಬಂದು ಹೋಗ್ತಿದ್ದೆ. ಅಣ್ಣನ ಬಗ್ಗೆ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ ಅಂತ ನನ್ನ ಹತ್ರ, ಅಕ್ಕನ ಹತ್ರ, ಅಮ್ಮನ ಹತ್ರ ನಾಚಿಕೆ ಬಿಟ್ಟು ಹೇಳ್ಕೊಳ್ತಾ ಇದ್ದೆ. ಆಗ ನಿನ್ಗೆ ಏನು ಅನ್ನಿಸ್ಲಿಲ್ವಾ? ಪರವಾಗಿಲ್ಲ ಬಿಡುವರ. ಈಗ ಯಾಕೆ ಆ ವಿಷಯ? ಕೆಲವೊಬ್ಬರಿಗೆ ಕೆಲವೊಂದ್ಸಲ ಎಲ್ಲಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅದು ನನಗಾಗಿರ್ಬೋದು, ಶ್ರೀವಲ್ಲಿಗಾಗಿರ್ಬೋದು, ಅಥವಾ ಈ ಮನೇಲಿ ಯಾರಿಗಾದ್ರೂ ಆಗಿರ್ಬೋದು. ಮಾತುಗಳಿಂದ ಮನ್ಸನ್ನ ಅಳಿಯೋದಕ್ಕಿಂತ ಮನ್ಸನ್ನ ಅರ್ಥ ಮಾಡ್ಕೊಂಡ್ರೆ ಆಡೋ ಮಾತುಗಳಲ್ಲಿ ಯಾವ ಅಪಾರ್ಥನೂ ಕಾಣಲ್ಲ. ಆಹಾ, ಸರಿಯಾಗಿ ಹೇಳಿದ್ರಿ ಶ್ರಾವಣಿ ಅಮ್ಮವ್ರೆ. ನಾವು ಆಡೋ ಮಾತುಗಳಿಗೆ ಏನ್ ಬೇಕಾದ್ರೆ ಅರ್ಥ ಕಲ್ಪಿಸ್ಕೋಬಹುದು. ಆದ್ರೆ ಮನ್ಸಲ್ಲಿ ಕಲ್ಮಶ ಇಲ್ಲ ಅಂತ ಗೊತ್ತಾದ್ರೆ ಅವ್ರು ಆಡೋ ಮಾತಿನಲ್ಲಿ ತಪ್ಪು ಹುಡ್ಕಕ್ ಹೋಗೋದಿಲ್ಲ. ಮನ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಒಳ್ಳೆ ಮನ್ಸು ಬೇಕು ಬಿಡಿ. ಅಪ್ಪ, ಏನಪ್ಪ ಇದೆಲ್ಲ? ಇವೆಲ್ಲ ಬೇಕಾ ಈಗ? ಅದು ಹಾಗಲ್ಲ ಅಣ್ಣ. ನಮ್ಮನೆ ಸೊಸೆಗೆ ಅವಮಾನ ಆಗ್ತಿದ್ರೆ ನಾವು ತಾನೇ ಅವ್ರ ಪರವಾಗಿ ನಿಲ್ಬೇಕು. ಏನಂದವ? ಮನೆ ಸೊಸೆ ಪರವಾಗಿ ನಿಲ್ತೀನಿ ಅಂತ ಹೇಳಿದೆ. ಕೊಟ್ಟ ಹೆಣ್ಣು ಕೂಲಕ್ ಹೊರಗೆ ಅಂತ ಗಾದೆ ಮಾತೇ ಇದೆ. ಅಂತದ್ರಲ್ಲಿ ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಈಗ ನೀನು ಇಲ್ಲಿರೋ ಜಾಗನಾದ್ರೂ ಯಾವುದು? ನೀನಿರೋದು ಶ್ರೀವಲ್ಲಿ ಮನೆಯಲ್ಲಿ. ಶ್ರೀವಲ್ಲಿ ಆ ಮನೆಗೆ ಮಹಾರಾಣಿ. ಅಂತದ್ರಲ್ಲಿ ನೀನು ಈ ಮನೆ ಸೊಸೆ ಪರವಾಗಿ ಮಾತಾಡಕ್ ಹೋಗ್ಬಿಟ್ಟು ನಿನ್ನ ಮನೆ ಮಗಳ ವಿರುದ್ಧ ಮಾತಾಡ್ತಿದ್ಯಲ್ಲಮ್ಮ. ಇದು ಸಂಸಾರ ಮಾಡೋರ್ ಲಕ್ಷಣವಾ? ಈ ವಿಷಯ ಎಲ್ಲ ನಿಮ್ಮ ಅತ್ತೆ ಗೊತ್ತಾದ್ರಿ ಏನ್ ಗತಿ? ಅಯ್ಯಯ್ಯೋ, ಇದೇನಿದು ವಿಷಯ? ಎಲ್ಲಿಂದ ಎಲ್ಲಿಗೋ ಹೋಗೋ ಥರ ಕಾಣ್ತಾ ಇದೆ. ಮಗಳು ಅಳಿಯ ಮನೆಗೆ ಬಂದಿದ್ದಾರೆ ಅಂತ ಸಂತೋಷ ಪಡೋದು, ಅಥವಾ ಮಗಳು ಮನೆ ಸೊಸೆ ಪರವಾಗಿ ಮಾತಾಡಿಕೊಂಡು ಅವಳೇ ಕಷ್ಟ ತಂದ್ಕೋತಾ ಇದ್ದಾಳ ಅಂತ ಭಯ ಪಡೋದು, ಒಂದು ಗೊತ್ತಾಗ್ತಿಲ್ವಲ್ಲ. ಕಾಂತ, ಮತ್ತೆ ಸುಮ್ಮನೆ ಇದ್ಬಿಡಿ. ನಮ್ಮ ಮಧ್ಯೆನೆ ತಂದು ಹಾಕಕ್ಕೆ ನೋಡ್ಬೇಡಿ. ನಾನು ಶ್ರೀವಲ್ಲಿಗೆ ಏನು ಅವಮಾನ ಮಾಡ್ತಿಲ್ಲ, ಇರೋದನ್ನ ಹೇಳ್ತಿದ್ದೀನಿ ಅಷ್ಟೇ. ಸಾಕೋರ, ಹೀಗೆ ಮಾತಾಡ್ತಿದ್ರೆ ಮಾತಿಗೆ ಮಾತು ಬೆಳ್ತಂದಿರುತ್ತಷ್ಟೇ. ನೋಡಿ ಕಾಂತಮ್ಮನವ್ರೆ, ನೋಡ್ತಿದ್ದೀನಿ, ಹೇಳಪ್ಪ. ಶ್ರೀವಲ್ಲಿ ಹೇಗೆ ನಮ್ಮ ಮನೆ ಮಗಳು, ಹಾಗೆ ವರನು ನಮ್ಮ ಮನೆ ಸೊಸೆ. ಅವರಿಬ್ರು ನಮ್ಮನೆ ಕಣ್ಗಳಿದ್ದ ಹಾಗೆ. ಅವರಿಬ್ರು ಯಾವತ್ತೂ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಸಂತೋಷವಾಗಿರ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಮಾವ, ಹಬ್ಬಕ್ಕೆ ಬಂದಿದ್ದಾಯ್ತು, ಒಳ್ಳೆ ಊಟನೂ ಆಯ್ತು. ಲೇಟ್ ಆಗ್ತಿದೆ, ನಾವಿನ್ನು ಹೊಡ್ತೀವಿ. ಶ್ರೀವಲ್ಲಿ, ಹೊಡೋಣ. ಅಣ್ಣ, ಅದು ಲೇಟ್ ಆಗ್ತಿದೆ ಅಂತ ಹೇಳಿದ್ನಲ್ಲ, ಅದು ನಮ್ಮನೇಲಿ ಹಬ್ಬ ಮಾಡಬೇಕು. ಆಮೇಲೆ ಲೇಟ್ ಆಗೋದ್ರೆ ಅಮ್ಮ ನಮಗೆಲ್ಲ ಹಬ್ಬ ಮಾಡ್ತಾರೆ ಅಷ್ಟೇ. ನಾವಿನ್ನು ಹೊಡ್ತೀವಿ. ಅಪ್ಪ, ನಾವು ಹೋಗಿ ಬರ್ತೇವೆ. ಆಯ್ತಮ್ಮ. ಅಣ್ಣ, ಅದಕ್ಕೆ ನಾವು ಹೋಗಿ ಬರ್ತೇವೆ. ಆಯ್ತಮ್ಮ. ಅಮ್ಮ, ಹೋಗಿ ಬರ್ತೇವೆ. ಅಕ್ಕ, ಹೋಗಿ ಬರ್ತೇವೆ. ಅಯ್ಯೋಯ್ಯೋಯ್ಯೋ, ಯುಗಾದಿ ಹಬ್ಬದ ದಿನ ಮನೆಗೆ ಅಳಿಯ ಮಗಳು ಬಂದ್ರೆ ಒಂದು ಚೂರಲ್ಲಿ ತಪ್ಪೋಯ್ತು ನೋಡೋ ರಾಗ್ಧ ಅಂತ ದೊಡ್ಡ ಗಲಾಟೆನೇ ಎದ್ದು ಬಿಡೋದು. ಮಾತಿಗೆ ಮಾತು ಬೆಳೆಸಿ ಅವ್ರಿಗೆ ಬೇಜಾರು ಮಾಡಿ ಕಳಿಸ್ಬಿಟ್ರಪ್ಪ. ಛೂ, ಯಾರೋ ಇವೆಲ್ಲ. ಬೀಗ್ರೆ, ಅಷ್ಟಕ್ಕೂ ನಮ್ಮ ವರಲಕ್ಷ್ಮಿ ಬೇಜಾರು ಮಾಡ್ಕೊಳ್ಳೋ ಹಾಗೆ ಮಾತಾಡಿದ್ದು ಯಾರು ಹೇಳಿ? ಮಮ್ಮಿನೇ. ದರಿದ್ರ ನೋಡಿ ಬೀಗ್ರೆ, ನಿಮಗೆ ನಮ್ಮ ಮನೆ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನಮಗೆ ಗೊತ್ತು. ನೀವೇನು ಬೇಜಾರು ಮಾಡ್ಕೋಬೇಡಿ. ಮಗಳು ಅಳಿಯ ಸಂತೋಷವಾಗೇ ಹೋಗಿದ್ದಾರೆ.
ಐಶು ಹೊಸ ಬಲೆ ಚೆನ್ನಾಗಿದೆ. ನಾನು ಆಟ ಆಡಕ್ ಬರ್ಲಾ? ಸರಿ ಸರಿ ಬಾ, ಇಬ್ರು ಒಟ್ಟಿಗೆ ಆಟ ಆಡೋಣ. ಐಶು ಬಾಲ್ ಮೇಲೆ ಇತ್ತು, ಏನ್ ಮಾಡೋಣ? ಅಲ್ಲೇ ಇದೆಯಲ್ಲ, ಅದ್ಬಿಟ್ಟು ಬಾಲ್ ತಗೊಂಡ್ಬರ್ತೀನಿ. ಐಶು ಬಾಲ್ ಸಿಕ್ತು. ಸೂಪರ್ ಐಶು, ಬರ್ತೀನಿ ಇರು. ಸರಿ ಬಾ. ಐಶು ಕೆಳಗೆ ನಿಲ್ತ್ಯಾ? ಐಶು ಸುಬ್ಬಮ್ಮಮ್ಮ, ಶ್ರಾವಣಿ ಅತ್ತೆ. ಸುಬ್ಬಮ್ಮಮ್ಮ, ಶ್ರಾವಣಿ ಅತ್ತೆ. ಐಶು ಶ್ರಾವಣಿ ಅತ್ತೆ. ಶ್ರಾವಣಿ ಅತ್ತೆ, ನನ್ ಕೆಳಗಿಳಿಸಿ. ಅಯ್ಯೋ ಬಾಬು, ಮೇಡಮ್ ನೀವು ಅಯ್ಯೋ ಐಶು ಯಾಕಮ್ಮ ಅಲ್ಲಿ ಇದಾನ ಮೇಡಮ್, ಹುಷಾರು ಮೇಡಮ್. ಐಶು ಗಟ್ಟಿಯಾಗಿ ಮೇಡಮ್, ಹುಷಾರು ಮೇಡಮ್. ನಿಧಾನಕ್ಕೆ. ಮೇಡಮ್ ಹುಷಾರಮ್ಮ, ಗಟ್ಟಿಯಾಗಿ ಹಿಡ್ಕೊಳ್ಳೆ. ಅಯ್ಯೋ ಅಮ್ಮೋರೆ, ಅಯ್ಯೋ ಮೇಡಮ್, ಏನಾಯ್ತು ಮೇಡಮ್? ಛೇ, ಏನ್ ಮೇಡಮ್ ನೀವು? ಅಯ್ಯೋ ರಕ್ತ ಬರ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.